ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇದೇನಿದು, ಅವ್ನ್ ಇಷ್ಟೊತ್ತಾದ್ರೂ ಫೋನ್ ಮಾಡ್ಲಿಲ್ವಲ್ಲ? ಅವ್ನ್ ಫೋನ್ ಮಾಡದೇ ಇರೋದ್ ನೋಡ್ತಿದ್ರೆ ಅವ್ನ್ಗೇನೋ ನಮ್ ಮಾತಿನ ಮೇಲೆ ನಂಬಿಕೆ ಇಲ್ಲ ಅನ್ಸ್ತಿದೆ. ಅಯ್ಯೋ ಅನ್ಪೂರ್ಣ ಅವ್ರೆ, ಅವ್ನ್ ಇಲ್ದೆ ಹೋದ್ರೆ ಬೇರೆ ಯಾರನ್ನಾದ್ರೂ ಹುಡುಕಿದ್ರೆ ಆಯ್ತು. ಅವನೇನು ಊರಿಗೊಬ್ನೇ ಪದ್ಮಾವತಿನಾ? ರೀ ನಿಮ್ಗೇನಾರು ಅದ್ ಇದೆಯಾ? ಏನು ಅದೇ ನನ್ಗೆ ಜಾಸ್ತಿ ಇದೆಯಲ್ಲ, ಅದೇ ರೀ ಬುದ್ಧಿ. ಭ್ರಮೆ. ಅಲ್ಲ, ನಮ್ ಸೀತಮ್ಮನವ್ರು ಏನ್ ಚಾಲೆಂಜ್ ಮಾಡಿದಾರೆ ನೋಡಿ. ನಾನು ನಮ್ ಸಮರ್ಥಂಗೆ ಮದುವೆ ಮಾಡೋದೇ ಆದ್ರೆ ಚಂದ್ರಿಕಾ ಯಾರ ಕಡೆಯಿಂದ ಹುಡುಗಿನ ಹುಡುಕ್ಸಿ ಮದುವೆ ಮಾಡಿಸಿದಾರೋ ಅವ್ರ ಕಡೆಯಿಂದ ಹುಡುಕ್ಸಿ ಮದುವೆ ಮಾಡಿಸೋದು ಅಂತ. ಅವನ ಯಾರು ಹೇಳಿ? ಕಲ್ಲಪ್ಪ. ಕಲ್ಲಪ್ಪನ ಕಡೆಯಿಂದ ಹುಡುಗಿನ ಹುಡುಕಿಸಿದ್ರೆ ಮಾತ್ರ ಸೀತಮ್ಮ ಮದುವೆ ಮಾಡಿಸೋದು. ಈಗ ನಮಗೆ ಕಲ್ಲಪ್ಪನ ಅವಶ್ಯಕತೆ ತುಂಬಾ ಇದೆ. ನಾವು ಅವನ ಮೂಲಕನೇ ಇದನ್ನ ಮಾಡ್ಬೇಕು. ಆದ್ರೆ ಅವನು ನಮ್ಮ ಮಾತನ್ನ ನಂಬೋ ತರ ಕಾಣಿಸ್ತಿಲ್ಲ. ನಮ್ಮ ಮಾತನ್ನ ನಂಬಿದಿದ್ರೆ ಅವ್ನು ನಮ್ ಫೋನ್ ಮಾಡ್ದೆ ಅಂತೂ ಇರ್ತಾ ಇರ್ಲಿಲ್ಲ. ಅವ್ನ್ ಯಾಕೋ ಕೈ ಕೊಟ್ಟಿದ್ದೇನೆ ಅಂತ ಅನಿಸ್ತಿದೆ. ಅಕ್ಕ ಹೇಳ್ದಾಗೆ ನಾವ್ ಬೇರೆ ಪ್ಲಾನೇ ಮಾಡ್ಬೇಕು. ಸಮರ್ಥ, ಈಗ ನಾವು ಮಾಡಿರೋ ಪ್ಲಾನ್ಗಳಿಂದ 100 ಮನೆ ಹಾಳು ಮಾಡ್ಬೋದು. ಈಗ ಮತ್ತೆ ನಾವು ಪ್ಲಾನ್ A B C ಅಂತ ಪ್ಲಾನ್ ಮಾಡ್ಕೊಂಡು ಕೂತ್ಕೊಳ್ಳಕ್ ಆಗಲ್ಲ. ನೋಡಿ, ಸ್ವಲ್ಪ ಟೈಮ್ ಕೊಡೋಣ. ನಾವೇನ್ ಅನ್ಕೊಂಡಿದ್ವಿ ಅದು ಹಾಗೆ ಆಗತ್ತೆ. ಅವನ್ ಫೋನ್ ಬಂದೇ ಬರುತ್ತೆ. ನಾನ್ ಹೇಳಿಲ್ವಾ ಅವನ್ ಫೋನ್ ಮಾಡೇ ಮಾಡ್ತಾನೆ ಅಂತ? ರಿಸೀವ್ ಮಾಡಿ ಯಾರು? ಸಮರ್ಥ ಸಮರ್ಥ ಕಲ್ಲಪ್ಪ. ಮಾತಾಡು. ಹೇಳಿ ಕಲ್ಲಪ್ಪ ಅವ್ರೆ, ಯಾಕೆ ಇಷ್ಟು ಲೇಟ್ ಮಾಡಿದ್ರೆ? ರೀ ಸ್ವಾಮಿ, ಇದೇನ್ ಕ್ಯಾಟ್ರಿಂಗ್ ಬಿಸ್ನೆಸ್ ಅನ್ಕೊಂಡಿದ್ದೀರಾ? ನೀವು ಫುಡ್ ಆರ್ಡರ್ ಕೊಟ್ಟ ತಕ್ಷಣ ನಾನು ತಂದ್ಕೊಡೋದಕ್ಕೆ ಇದೊಂಥರ ಕೇರಿಂಗ್ ಸರ್ವಿಸ್ ಇದ್ದಂಗೆ. ನೀವು ಬೇರೆ ಒಳ್ಳೆ ಹುಡುಗಿ ಅಂತೀರಾ, ಅದಕ್ಕೆ ತಕ್ಕ ಸಂಬಂಧ ಹುಡುಕ್ಬೇಕಲ್ವಾ? ಈಗಂತ ಒಳ್ಳೆ ಸಂಬಂಧ ಸಿಗ್ತಾ ನಿಮ್ಗೆ? ಸಿಕ್ಕಿದೆ. ಅವರು ನಿಮ್ ಮಗಳ ಬಗ್ಗೆ ಡೀಟೇಲ್ಸ್ ಕೇಳ್ತಿದ್ದಾರೆ. ಅಂದಹಾಗೆ ನಿಮ್ ಮಗಳ ಹೆಸರೇನು? ರತಿ. ಇದೇನು ಆರತಿ ಅಂತ ಕೇಳಿದೀನಿ, ನೀವು ಆರತಿ ಅಂತಿದ್ದೀರಾ?